ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಖುಷೀಸ್ ಬ್ಲಾಗ್. ಇವತ್ತಿನ ದಿನ ಹೆಂಗಿರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ. ಇವತ್ತು ದೀಪಾವಳಿ ಅಮಾವಾಸ್ಯೆ ಐತಿ. ಇವತ್ತು ಜಾಸ್ತಿ ಅಂಗಡಿ ಪೂಜೆಗಳೆಲ್ಲ ಇವತ್ತು ಮಾಡ್ತಾರೆ. ಈ ಕಡೆ ಬಂದೆಲ್ಲ ಅಂಗಡಿ ಪೂಜೆ ನಮಗಂತೂ ಮೊನ್ನೆ ಹೋಗಿ ದೀಪಾವಳಿ ನಿನ್ನೆ ಏನಿರಲಿಲ್ಲ. ಇವತ್ತು ಮಮ್ಮಿ ಮುಂಜಾನೆ ಪೂಜೆ ತೆಗ್ದಾಳ. ನಾ ಎದ್ದಿದ್ದು 10:30 ಇವತ್ತು. ಟೈಮಿಂಗ್ ಪೂರ 10:30 ಆಗೈತಿ. ಆಮೇಲೆ 10:30ಇಂದ 11 ತನಕ ಜಗ್ಗಿ ಮಲ್ಕೊಂಡಿದ್ನಿ. ಬಿಕಾಸ್ ನಾ ರಾತ್ರಿ ಭಾಳ ಲೇಟ್ ಮಾಡ್ಮಕ್ತೀನಿ. 3:30ಗೇನೋ ವ್ಲಾಗ್ ಎಡಿಟ್ ಮಾಡೋದಿತ್ತು. ನಿನ್ನೆ ವ್ಲಾಗ್ ಭಾಳ ಲೇಟ್ ಮಾಡಾಕಿನಿ. ಸಂಜೆ 4ಗೇನೋ ಹಾಕಿನಿ ದೀಪಾವಳಿ ಪಾರ್ಟ್ 1. ಅದಕ್ಕೆ ಇನ್ನು ನೆಕ್ಸ್ಟ್ ವ್ಲಾಗ್ ಲೇಟ್ ಆಗಬಾರ್ದಂತ ಬೇಗ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ. ಯಾಕಂದ್ರೆ ನನ್ನ ಹೆಂಗೂ ಶಿಫ್ಟ್ ಈಗ 5 to 2:30 ಐತಿ. ಮಲ್ಕೊಳಕ್ಕೆ ನಂಗೆ 3:15 ಆಗತ್ತೈತಿ. ನಾ ಮೊಬೈಲ್ ನೋಡಿ ಮಲ್ಕೊಳಕ್ಕೆ. ಸೊ ಅದು ನಂಗೆ ಪ್ರಾಕ್ಟೀಸ್ ಆಗಿಬಿಟ್ಟೈತಿ. ಅದಕ್ಕೆ ಹೆಂಗೂ ಹೋಗ್ಲಿ ಬಿಡ ಇವತ್ತು ಅಡ್ಜಸ್ಟ್. ಇಲ್ಲಿ ಬಂದಾಗಿಂದ ಎಷ್ಟು 12 ಗಂಟೆ 1 ಗಂಟೆಯಿಂದ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಂಗಾದ್ರೆ ನಂಗೆ ಪ್ರಾಬ್ಲಮ್ ಆಗ್ತೈತಿ. ಯಾಕಂದರೆ ನಂಗೆ ಈಗ ವರ್ಕ್ ಮಾಡಾಕತ್ತೀನಿ ಅಂದರೆ ನಂಗೆ ನಿದ್ದೆ ಬರಾಕತ್ತೆ. ನಾವು ಆಪ್ಷನೇ ಇರೋಂಗಿಲ್ಲ. ಸೊ ನಿದ್ದೆನೂ ಕರೆಕ್ಟ್ ಆಗಂಗಿಲ್ಲ, ಏನೂ ಆಗಂಗಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ನಿ, ಇಲ್ಲದ ಕುಂಡ್ರೂ 3:30 ತನಕ ಕುಂತ್ನಿ. ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡು ಮಾಡೀನಿ. ಅದನ್ನೆಲ್ಲ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಇವತ್ತೇನಿಲ್ಲ, ನಾನು ಆಲ್ರೆಡಿ ತಮ್ಮನೆಲ್ಲಾಗ ಮೆನ್ಷನ್ ಮಾಡ್ತೀನಿ. ಇವತ್ತೇನೋ ಸ್ಪೆಷಲ್ ಹಾಕಾಕತ್ತೀನಿ. ಇದು ಕಂಟಿನ್ಯೂನ ನಡು ಬರ್ತೈತೆ ಆ ವ್ಲಾಗ್. ನನ್ನ ವರ್ಕ್ ಟೈಮ್ದಾಗ ಶೂಟ್ ಮಾಡಿರ್ತೀನಿ. ಸೊ ಅದು ನೋಡಿರಿ. ಈಗ ಸದ್ಯಕ್ಕೆ ನಮ್ಮ ಮಮ್ಮಿ ಏನು ಮಾಡೋದು ನೋಡೋಣ. ಯಾಕಂದ್ರೆ ಬಂದೇ ಇಲ್ಲ ಮಾರ್ನಿಂಗಿಂದ, ಒಳಗೆ ಹಾದಿಲ್ಲ. ಮೇಲೆ ಏನು ಮಲ್ಕೊಂಡಕ್ಕಿ, ಕೆಳಗೆ ಬಂದೇ ಇಲ್ಲನ. ನೋಡಿ ನಮ್ಮ ಮಮ್ಮಿ ಏನು ನಮ್ಮ ಮಮ್ಮಿ ಶಿಖರ್ಣಿ ಮಾಡಾಕತ್ತಾಳ. ಬ್ಯಾಡ ಅಂದರು ಅಂಥದ್ದು ಮಾಡಿಕೊಡ್ತಾಳ. ಬಿಸಿ ಮಾಡಿದ್ವಿ. ಮುಂಜಾನೆ ಪಲಾವ್ ತಿಂದಿದ್ನಿ. ತಿನ್ನೋದು ಮಾತ್ರ ಮಿಸ್ ಮಾಡಕ್ಕೆ ಬಿಸಿ ಐತಿ. ಮುಂಜಾನೆ ಪಲಾವ್ ತಿಂದಿದ್ನಿ. ನಂಗೆ ನಮ್ಮ ಮಮ್ಮಿ ಮಾಡೋ ಪಲಾವ್ ಅಂದರೆ ಇಷ್ಟ. ಅದ್ರಾಗೆಲ್ಲ ವೆಜಿಟೇಬಲ್ಸ್ ಹಾಕ್ಬೇಕತ್ತಿ. ಏನೂ ಹಾಕಿಲ್ಲ. ಕಾರ್ನದು ನೀರು ಕುಡಿಯ ಖುಷಿ. ಒಂದು ಗ್ಲಾಸ್ ನೀರು ಕುಡಿದ್ರೆ ಕುಡ್ದೇನಿಲ್ಲ. ನಮ್ಮ ಮಮ್ಮಿ ಯಾವಾಗಲೂ ಹಿಂಗೆ ನೀರು ಕುಡಿಯೋದು ನಾ ಕುಡಿತೀನಿ. ನಮ್ಮ ಮಮ್ಮಿ ಕಾಲಿರಂಗಿಲ್ಲ ಅಷ್ಟು. ಈಗ ಮಾರ್ನಿಂಗ್ ಮಾಡಿದ ಪಲಾವ್, ಮಾರ್ನಿಂಗ್ ಮಾಡಿದೆನ ಒಗ್ಗರಣೆ ಅನ್ನೇನಿಲ್ಲ, ಪಲಾವ್ ಮಾಡಿದ್ಲು ಮಮ್ಮಿ. ನಂಗೆ ಭಾಳ ಇಷ್ಟ. ಅದ ಮೊಸರು ಇಲ್ಲ ಏನೋ ಒಟಾಣಿ ಕಾಳು ಪಲ್ಯ ಮಾಡೋಳ. ಶಿಖರ್ಣೆ ಒಂದು ಮಾಡೋಳ. ಇಲ್ಲಿ ಶಿಖರ್ಣೆ ಮಾಡೋಣ. ಇಲ್ಲಿ ಇಟ್ಕೊಂಡು ತಿನ್ಬೇಕಂದ್ರೆ ನಿಜ ಸ್ಪೇಸ್ ಇಲ್ಲ. ಇದು ನನ್ನ ಕಂಪ್ನಿ ಲ್ಯಾಪ್ಟಾಪ, ಇದು ನನ್ನ ಲ್ಯಾಪ್ಟಾಪ. ಇದು ಬಿಗ್ ಬಾಸ್ ನೋಡೋಕೆ, ಅದು ವರ್ಕ್ ಮಾಡೋಕೆ. ಇಲ್ಲಿ ಇಷ್ಟು ಸ್ಪೇಸಾಗ ನಾ ಇಟ್ಕೊಂಡು ತಿನ್ಬೇಕೀಗ. ಇದೆಲ್ಲ ತಿಂತೀನಿ, ಆಮೇಲೆ ಮುಂದಿನ ತೋರಿಸ್ತೀನಿ. ಬಾಯ್. A few moments later. ಹಾಯ್ ಎಲ್ಲರಿಗೂ. ಇಲ್ಲ ಏನೋ ಒಂದು ಥಿಂಗ್ ಇತ್ತು ಶೇರ್ ಮಾಡಬೇಕಂತ. ಅದಕ್ಕೆ ನಾ ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಿ. ಟೈಮೀಗ 12:05 ಆಗೈತಿ. ಏನಂದ್ರೆ 12:05 22nd ಅಕ್ಟೋಬರ್. ದಿಸ್ ಇಸ್ ಆ್ಯಕ್ಚುಲಿ 22nd ಅಕ್ಟೋಬರ್ ಮಾಡಾಕತ್ತೀನಿ. 22nd ಅಕ್ಟೋಬರ್ 2025 ಅಕ್ಟೋಬರ್ 22nd 2024ದಾಗ ನಾವು ಎಲ್ಲರೂ, ಆಲ್ ಮೈ ಫ್ರೆಂಡ್ಸ್, ನಾವೆಲ್ಲರೂ ಗೋವಾಗೆ ಹೊಂಟಿದ್ವಿ. ಸೊ ಅದು ನಿಜ ಗೊತ್ತಿರಲಿಲ್ಲ. ದಟ್ ವಾಸ್ ದ ಫಸ್ಟ್ ಸ್ಟೆಪ್ ಫಾರ್ ಆ ಫ್ರೆಂಡ್ಶಿಪ್. ಭಾಳ ಜನಕ್ಕೆ ಗೊತ್ತಿಲ್ಲ. ನಾವು ಒಂದು 15 ಜನ ಗ್ರೂಪ್ ಅದೀವಿ. 15 ಜನ ಆದಾಗ ಹುಡುಗಿಯಷ್ಟು ಕೌಂಟ್ ಗೊತ್ತಿಲ್ಲ ನಂಗೆ. ಅಷ್ಟೊಂದು ಒಂದು 6 ಹುಡುಗಿಯರ, ಮಿಕ್ಕಿದ ಹುಡುಗರ ಹಿಂಗದೀವಿ. ನಾವೇನೋ ಅವತ್ತು ಫಸ್ಟ್ ಟೈಮ್ ನಾವು ಗೋವಾಗೆ ಹೋಗಿದ್ದು. ಅವತ್ತೇನಾಗಿತ್ತು ಅಂದ್ರೆ 22nd ಅಕ್ಟೋಬರ್ ಇತ್ತು. 22nd 21st ಅಕ್ಟೋಬರ್ ಸಡನ್ಲಿ ಈ ಥರ ಓಕೆ ಹೋಗೋಣ, ಬಡಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಭಾಳ ದಿನ ನಾವು ಅಲ್ಲೇ ಬೆಳಗಾವಿಯಾಗಿದ್ರು. 4 years ಅಲ್ಲೇ ಇದ್ರೂ ಒಟ್ಟು ಗೋವಾಕ್ಕೆ ಹೋಗಿರಲಿಲ್ಲ. ಆಮೇಲೆ ಮನೆಯಾಗೆಲ್ಲ ಒಪ್ಪಿಸಿ ಎಲ್ಲ ಮಾಡಿ ಓಕೆ ಹೋಗೋಣ. ಸಡನ್ಲಿ ವಿದಿನ್ 2-3 ಅವರ್ಸಾಗೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ರಾತ್ರಿ ನೋಡ್ತೀವಿ ಟ್ರೈನ್ ಡಿಲೇ ಆಗೋದಿತ್ತು. ನಾವೇನು ಮಾಡಿದ್ವಿ, ಅದನ್ನ ಮತ್ತು ಬಸ್ಸಿಗೆ ಶಿಫ್ಟ್ ಆದೀವಿ. ಅಲ್ಲಿ ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ಸೊ 22nd ಅಕ್ಟೋಬರ್ ಸ್ಟಾರ್ಟ್ ಆಗಿತ್ತು.
ಅಲ್ಲಿ ಅವರಿಬ್ಬರು ಬರ್ಡೇ ಸಂಬಂಧ ಹೊಂಟಿದ್ವಿ ನಾವು ಗೋವಾಗ. ಅದಕ್ಕೆ ನಾವೇನು ಮಾಡಿದ್ವಿ, ಅಲ್ಲೇ ಕೇಕ್ ಕಟ್ ಮಾಡಿಸಿದ್ವಿ. ಸೊ ನನ್ನ ಫ್ರೆಂಡ್ಸ್ ಅದು ಏನೇನು ಮೆಮೊರೀಸ್ ಅದಲ್ಲ ಅವರೆಲ್ಲ ಶೇರ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಮೊನ್ನೆ ಮಾತಾಡೋ ಮುಂದೆ ಖುಷಿತಾ ಮತ್ತು ತಿಲಕನ ಬರ್ಡೇ. ಸೊ ನಮ್ದು ಇದು 1 ಇಯರ್ ಆಯ್ತಲ್ಲ ನಾವು ಗೋವಾಗೆ ಹೋಗಿ. ಸೊ ಅಲ್ಲಿಂದ ಇದೆಲ್ಲ ಸ್ಟಾರ್ಟ್ ಅಂತ ನಾನು ಯೋಚನೆ ಮಾಡಿದ್ವಿ. ಬಟ್ ನನಗೆ ಈಗ ಸಡನ್ಲಿ ಅವ್ರು ಮೆಸೇಜ್ ಹಾಕಿದ್ಮೇಲೆ ನೆನಪಂತ, ಹೌದಲ್ಲ ಆಯ್ತಲ್ಲ 1 ಇಯರ್, ನಾನು ಇನ್ನೇನು ಅಂದ್ಕೊಳತ್ತಿದ್ದೆ ಅಂತಂದೆ. ಏನು ಇವತ್ತಂದ ತಕ್ಷಣ ಅದನ್ನೆಲ್ಲ ನೋಡಿದ ತಕ್ಷಣ ಏನಾಯ್ತು, ಎಲ್ಲರೂ ಹಿಂಗೆ ಗ್ರೂಪ್ನಾಗ ಹಾಕ್ಯಾರಂದ್ರೆ ಹ್ಯಾಪಿ ಬರ್ಡೇ ಟು ಯು ಅಂತ ಹಾಕಿ, ಅದ್ರ ಮುಂದೆ ಹ್ಯಾಪಿ 1 ಇಯರ್ ಗೈಸ್ ಅಂತ ಹಾಕಿದ್ರು. ಹ್ಯಾಪಿ 1 ಇಯರ್ ಆ್ಯನಿವರ್ಸರಿ ಟು ಗೋವಾ ಫೋವಾಗೆ ಅಂತ ಕೇಳಿದ್ದು. ವಾವ್ ಅನ್ಸ್ಬಿಟ್ಟು ಒಂದು ಸೆಕೆಂಡಿಗೆ ಲೈಕ್ ಐ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ನಂಗೊಮ್ಮೆ ಎಲ್ಲರೂ ಏನೇನು ಮಾಡಿದ್ವಿ ಏನೇನಿಲ್ಲ ಅಂತ ನೆನಪು ಅಂತ ಇಗ್ನೋರ್. ಹಂಗೆ ಬರ್ತಿರ್ತಾರೆ ಏನು ಮಾತಾಡಬೇಕಾದ್ರೆ ಏನೋ ಒಂಥರ ಖುಷಿ ಕೊಡ್ತೈತಿ. ಇಷ್ಟ ಇದೆ ಶೇರ್ ಮಾಡ್ಬೇಕಂತ ಮಾಡಿದ್ದೆ ಅಷ್ಟೇ. 6.5 hours later. ಹೊರಗೆ ಹೊಂಟಿದ್ದೆ, ಅಂದರೆ ಇಲ್ಲಿ ಅಂಗಡಿ ಪೂಜೆಗಳಿದ್ವು 2 ಕಡೆ. ಅಲ್ಲಿ ಅಂಗಡಿ ಪೂಜೆಗೆ ಹೊಂಟಿದ್ವಿ. ನಂದು ವರ್ಕನ್ನು ನಾನು ಹಂಗೆ ಇಟ್ಟೇನಿ, ಅಂದರೆ ಸ್ವಲ್ಪ ಬ್ರೇಕ್ ತೊಗೊಂಡೆ. ನಂದು 15 ಮಿನಿಟ್ಸ್ ಹಂಗೆ ತೊಗೋಬೋದು. ಸೊ ಅದನ್ನ ಬ್ರೇಕ್ ತೊಗೊಂಡು ಹೊರಗೆ ಹೋಗಿ ಅವ್ರದ್ದೆಲ್ಲ ಪೂಜೆ ನಮಸ್ಕಾರ ಮಾಡ್ಕೊಂಡು ಬರ್ತೇನೆ. ನನ್ನ ಭಾಳ ಹಳಿ ಡ್ರೆಸ್, ಭಾಳ ಅಂದ್ರೆ ಭಾಳ. ಯಾವಾಗ ಸೆಕೆಂಡ್ PU ನಮ್ಮಿ ಹಾಂ ನಾ ಇಷ್ಟೊಂದು ಬಡ್ಕೊಂಡ್ರು ನೀ ಸೈಲೆಂಟ್ ಆಗಿರ್ಬೋದ. ಮೇ ಬಿ ಸೆಕೆಂಡ್ PUದಾಗ ತಗೊಂಡಿದ್ದ. ಒಂದು ಸರಿ ಹಾಕೊಂಡಿಗೆ ವಾಪಸ್ ಇವತ್ತು ಹಾಕೊಳಕತ್ತೀನಿ. 4-5 ವರ್ಷ ಆದ್ಮೇಲೆ ಹಾಕೊಳಕತ್ತೀನಿ. ಹಂಗೆ ಹುಡುಗಿಯರು ಒಂದ್ಸರಿ ತೊಗೊಂಡ್ರೆ ಫಂಕ್ಷನ್ಗೆ ಒಮ್ಮೆ ತೊಗೊಂಡ್ರೆ ಮುಗಿದೋದು, ವಾಪಸ್ ಹಾಕೊಳಕ್ಕೆ ಆಗಂಗಿಲ್ಲ ಅವನ್ನ. ಆಮೇಲೆ ರೆಡಿ ಆಗ್ಯಾಳ ನೋಡ್ರಿ ನಮ್ಮ ಮಮ್ಮಿ. ನಮಗೆ ಬೇರೆ ಸೀರೆ ಉಟ್ಕೊಳಕತ್ತಿಲ್ಲ, ಇದನ್ನ ಉಟ್ಕೊಂಡು ಬಿಡ್ತಾತಕ್ಕಿ ಫೇವ್ರೇಟ್. ನನ್ನ ಕೆಲಸ ಅಲ್ಲಿ ಕುಂತೈತಿ, ಮಾಡ್ಬೇಕಿನ್ನ ಭಾಳ ಐತೆ ಕೆಲಸ. ಎಟ್ಟ ನೋಡ ವಂಡರ್ ವರ್ಲ್ಡ್ में जिक्र आया राह के नाम का ಅಪ್ಪ ಈಗ ನಮಸ್ಕಾರ ಮಾಡಿ. ಇಲ್ಲಿ ಬಂದಾರ ನೋಡುವ. ಹಾಯ್ ಮಾಡಲಮ್ಮ. ಹ್ಯಾಪಿ ದೀಪಾವಳಿ ಅಂತ. ಹ್ಯಾಪಿ ದೀಪಾವಳಿನು. ಹಾಯ್. ನಾವು ಮೀಟಿಂಗ್ದಾಗ ಅದೇನಿ ಅಂತ ಆ್ಯಕ್ಷನ್ ಮಾಡಿ ತೋರ್ಸಾಕತ್ತೀನಿ. ಅವ್ರೇನೋ ಹೇಳಕತ್ತಿದ್ರೆ, ನೀನೋ ಫ್ರೆಂಡ್ ಏನೋ ಕೇಳಕತ್ತಿದ್ದ. ಸೊ ನನ್ನ ಆ್ಯಕ್ಷನ್ ಅರ್ಥ ಆಗಿರ್ಬೋದು, ಆಮೇಲೆ ಮಾತಾಡ್ತೀನಿ ಅಂತ ಹೇಳಕತ್ತೀನಿ. ಸೊ ಓಕೆ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.